ಕೇಂದ್ರ ಬಜೆಟ್ ಬಗ್ಗೆ ಮೊಟ್ಟ ಮೊದಲು ಕೇಂದ್ರ ಸರ್ಕಾರ ರೈಲ್ವೆ ಮುಂಗಡ ಪತ್ರ ಏನು ಪ್ರತ್ಯೇಕವಾಗಿ ಬ್ರಿಟಿಷರ ಕಾಲದಿಂದ ಇತ್ತು ಅದನ್ನು ಸ್ಥಗಿತಗೊಳಿಸಿದ್ದು ನಾವು ಖಂಡಿಸ್ತೀವಿ. ಮೋದಿ ಸರ್ಕಾರ ಮತ್ತೆ ಪುನಃ ರೈಲ್ವೆ ಬಜೆಟನ್ನು ಪ್ರತ್ಯೇಕವಾಗಿ ಮಂಗಡಿಸಬೇಕು. ಅದರಂತೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಕರ್ನಾಟಕದೊಳಗೆ ರೈಲ್ವೆ ಸೌಲಭ್ಯ ಭಾಳ ನಾವು ಹಿಂದದೀವಿ ಅಂಥೇಳಿ ನಾವು ಕೈರಾಡ ಒಪ್ಪಂದದ ಅನ್ವಯ ರಾಜ್ಯ ಸರ್ಕಾರದಿಂದ ರೈಲ್ವೆ ಇಲಾಖೆಗೆ ಭೂಮಿ ಮತ್ತು ಅರ್ಧಷ್ಟು ಹಣ ನೀಡ್ತಾ ಇದ್ದೀವಿ. ಅದಕ್ಕಾದ್ರೆ ಅದನ್ನು ಪೂರಾ ಕೇಂದ್ರ ಸರ್ಕಾರ ಸೌಲಭ್ಯ ಪಡೆಯಕತ್ತೈತಿ. ಆದರೂ ಕೂಡ ರೈಲ್ವೆ ಮಾರ್ಗಗಳು ದಶಕಗಳಿಂದ ಅನುಷ್ಠಾನಕ್ಕೆ ಬಂದಂಥ ರೈಲ್ವೆ ಮಾರ್ಗಗಳು ಈವರೆಗೂ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದರಂತೆ ಇಲ್ಲಿ ಬಾಗಲಕೋಟೆ ಕುಡ್ಚಿ ಇದು ಒಂದು ರೈಲ್ವೆ ಮಾರ್ಗ ಕಳೆದ 15 ವರ್ಷಗಳಿಂದ ಇದು ಅನುಷ್ಠಾನಕ್ಕೆ ಬಂದು ಕಾಮಗಾರಿ ನಡೆದೈತಿ. ಅದು ಭಾಳ ವಿಳಂಬತೆಯಿಂದ ನಡೆದೈತಿ. ಈಗಾಗಲೇ ಲೋಕಾಪುರವರೆಗೂ ಇದು ಕಾಮಗಾರಿ ಪೂರ್ಣಗೊಂಡು ರೈಲ್ವೆ ಸೌಲಭ್ಯ ಕೂಡ ಪ್ರಾರಂಭ ಆಗೈತಿ. ಮುಂದೆ ಕುಡ್ಚಿವರೆಗೂ ಅಗತ್ಯ ಇರುವಂಥ ಹಣ ಈ ಬಜೆಟ್ ಒಳಗೆ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಬೇಕು. ಆಮೇಲೆ ಏಕಕಾಲಕ್ಕೆ ಕುಡ್ಚಿವರೆಗೂ ಕಾಮಗಾರಿ ಪ್ರಾರಂಭಿಸಬೇಕು. ಅದರಂತೆ ಲೋಕಾಪುರದಿಂದ ಧಾರವಾಡಕ್ಕೆ ಇದು ಭಾಳಷ್ಟು ಅನುಕೂಲಕರ ಮಾರ್ಗ. ಇದು ಹೊಸ ರೈಲು ಮಾರ್ಗ 17ರಲ್ಲಿ ಇದರದ್ದು ಸರ್ವೆ ಆಗಿ 19ರಲ್ಲಿ ಕ್ರಿಯಾ ಯೋಜನೆ ಕೂಡ ಆಗಿದೆ. ಆ ಕ್ರಿಯಾ ಯೋಜನೆ ಅಪ್ರೂವಲ್ಗೆ ಕೇಂದ್ರ ರೈಲ್ವೆ ಇಲಾಖೆಗೆ ಕಳಿಸಲಾಗಿದೆ. ಈ ಬಜೆಟ್ನೊಳಗೆ ಆ ಧಾರವಾಡ ಲೋಕಾಪುರ ಯಲ್ಲಮ್ಮನ ಸೌದತ್ತಿ ರಾಮದುರ್ಗ ಮಾರ್ಗವಾಗಿ ಏನು 132 ಕಿಲೋಮೀಟರ್ ಮಾರ್ಗದ ಅದನ್ನು ಅನುಮೋದನೆ ಕೊಡಬೇಕು. ಅದಕ್ಕೆ ಕಾಮಗಾರಿಗೆ ಚಾಲನೆ ನೀಡಬೇಕಂತೇಳಿ ಕೇಂದ್ರ ಸರ್ಕಾರವನ್ನು ನಾನು ಒತ್ತಾಯವನ್ನು ಮಾಡ್ತೀನಿ. ನಾ ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಓಕೆ.